ನಿನ್ನನ್ನ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಕಾಣುತ್ತೇನೆನ್ನುವಂತಹ ನಿರೀಕ್ಷೆ ನಾನು ಕನಸಿನಲ್ಲಿಯೂ ಮಾಡಿದವನಲ್ಲ. ಏನಾಗಿದೆ ನನಗೆ? ಅಯೋಧ್ಯೆಯ ಶೋಕಾಗಾರ ಸ್ಥಾಪಿತ ಆದರೂ ಇನ್ನು ಉದ್ಘಾಟನೆ ಆದದಿಲ್ಲ. ಮೂಲೆಯನ್ನ ಸೇರಿದ್ದೀಯ, ಮೋರೆಗೆ ಮುಸುಕನ್ನ ಹಾಕಿದ್ದೀಯ, ಮಂಚದ ಮೇಲೆ ಮಲಗಿಕೊಂಡಿದ್ದೀಯ. ಏನೇ ಕೈಕಾಯಿದು? ಏನು? ಮುಡಿಯಲ್ಲಿರುವಂತಹ ಹೂವನ್ನ ಹರಿದು ನೆಲದ ಮೇಲೆ ಚೆಲ್ಲಿದ್ದೀಯಲ್ಲ, ಆಭರಣಗಳನ್ನ ಕಿತ್ತು ಬಿಸಾಡಿದ್ಯಲ್ಲ, ಮಲಿನ ವಸನವನ್ನ ನೀ ಧರಿಸಿದ್ಯಲ್ಲ ಕೈಕ. ಹೆಣ್ಣಾದವಳು ರಜಸ್ವಲೆಯಾದಂತಹ ಸಂದರ್ಭದಲ್ಲಿ ಅಲಂಕಾರ ಶೂನ್ಯಳಾಗಿರ್ತಾಳೆ. ನೀನಷ್ಟೇ ಅಲ್ಲ ಕೈಕ, ಹಣೆಯ ಸಿಂಧೂರವನ್ನ ಒರೆಸಿಕೊಂಡಿದ್ದೀಯ, ಕೈಯ ಬಳೆಯನ್ನ ಒಡೆದುಕೊಂಡಿದ್ದೀಯಲ್ಲ ಕೈಕ. ಸಂಸ್ಕಾರವಂತ ಮನೆಯ ಹೆಣ್ಣಿನ ಬಳೆಯನ್ನ ಒಡೆಯುವುದು ಯಾವಾಗ ಹೇಳು? ಅದು ಗಂಡ ಸತ್ತ ಮೇಲಲ್ವೇ? ನಿನ್ನ ಗಂಡ ದಶರಥ ಇನ್ನೂ ಜೀವಂತ ಇದ್ದಾನೆ ಕೈಕ. ಇದು ಹರಡಿರುವಂತಹ ನಿನ್ನ ಕೇಶ ರಾಶಿ
ಶಾಪಗ್ರಸ್ತ ಅಪ್ಸರೆಯ ಹಾಗೆ ಕಾಣುತ್ತಾ ಇದೆಯಲ್ಲ. ಕೊಳದಲ್ಲಿರುವಂತಹ ಅಂಬುಜ ಸೂರ್ಯೋದಯಕ್ಕೆ ಅರಳಿ ನಿಲ್ಲುತ್ತದೆ. ಅದೇ ಅಂಬುಜವನ್ನ ಕಿತ್ತು ಬಂಡೆಯ ಮೇಲೆ ಎಸೆದರೆ ಸೂರ್ಯನ ತಾಪಕ್ಕೆ ಹೇಗೆ ಬಾಡಿ ಹೋಗುತ್ತದೋ ಅದೇ ರೀತಿಯಾಗಿ ನಿನ್ನ ಆನನ ಮಾಡಿ ಹೋಗಿದೆ ಕೈಕ. ಏನಾಯ್ತೆ ಕೈಕ? ಯಾಕೆ ಹೀಗಿದೆಯ ಕೈಕ? ಹೇಳೆ, ನನ್ನಲ್ಲಿ ಏನಾಯ್ತು ಹೇಳು. ಈಗಾದ್ರೂ ನಿಮಗೆ ನನ್ನ ನೆನಪಾಯ್ತವ ನಿಮಗೆ? ವಲ್ಲಭ ಕೇಳೆನ್ನ ಮನದಲ್ಲಿರುವ ಕ್ಲೇಶ, ವಲ್ಲಭ ಎನ್ನ ಮನದಲ್ಲಿರುವ ಕ್ಲೇಶ, ಕ್ಲೇಶವೆಲ್ಲ ನಿನ್ನೊಡನೆ ಬೇರೆ ಕಲ್ಯಾಣ ಕೇಳು. ಪಿಂತೆ ನೀ ಕೊಟ್ಟ ಮಾತೆರಡುಂಟು ನಿನ್ನ ಮೇಲೆ, ಮಾತೆರಡುಂಟು ನಿನ್ನ ಮೇಲೆ, ಸಂತೋಷವ ಮಾಡಿಕೊಡು.